ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮತ್ತೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೆ. ಸೊ ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಕೊಟ್ಟಿದ್ನಲ್ಲ, ಎಂಬ್ರಾಯ್ಡ್ರಿ ತರಕ್ಕೆ ಹೋಗ್ತಾ ಇದ್ದೆ. ಸೊ ಪ್ಲಸ್ ಅದರ ಜೊತೆಗೆ ಒಂದು ಸೀರೆ ತರಬೇಕಿತ್ತು. ಸೊ ಸೀರೆನೂ ತರಕ್ಕೆ ಹೋಗ್ತಾ ಇದ್ದೆ. ಇದು ಸುಮಂಗಲಿಗೆ ಹೋಗಿ. ಈ ಶಾಪ್ ಹೆಸರು ಬಂದು ಪ್ರಾಪರ್ ಆಗಿ ಸಿಲ್ಕ್ ಉತ್ಸವ್ ಬೈ ಸುಮಂಗಲಿ ಅಂತ. ಕನ್ಫ್ಯೂಸ್ ಮಾಡ್ಕೋಬೇಡಿ, 2-3 ಸುಮಂಗಲಿ ಇದೆ. ಗೈಸ್, ನೀವು ಇಲ್ಲಿ ನೋಡ್ಬೋದು ನಾನು ಎಷ್ಟೊಂದು ಸೀರೆ ತೆಗ್ಸಿದ್ದೀನಿ ಅಂತ. ಸೊ ಇಷ್ಟೊಂದು ಸೀರೆ ತೆಗ್ಸಿದ ಮೇಲೂ ನಾನು ಇಲ್ಲಿ ಬಂದ ತಕ್ಷಣವೇ ಫಸ್ಟ್ ಒಂದು ಸೀರೆ ನೋಡಿದೆ, ಅದೇ ತುಂಬ ಇಷ್ಟ ಆಗಿದ್ದು. ಆದರೂ ನೋಡ್ತಾ ಇದ್ದೆ ನಾನು ಸಿಲ್ಕ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇದ್ದೀನಲ್ಲ, ಸೀರೆಗಳೆಲ್ಲ ನಂಗೆ ಇಷ್ಟ ಆಯಿತು ಅಂತಲೇ ತೋರಿಸ್ತಾ ಇರೋದು ನಿಮಗೆಲ್ಲ. ಆ್ಯಕ್ಚುಲಿ ಗೈಸ್, ಇತ್ತೀಚೆಗೆ ಏನಪ್ಪ ಗೊತ್ತಿಲ್ಲ, ಬಟ್ ರೆಡ್ ಕಲರ್ ನಂಗೆ ತುಂಬ ಇಷ್ಟ ಆಯ್ತಿದೆ. 2 ರೆಡ್ ಕಲರ್ ನೋಡಿದೆ. ಇದು ಫಸ್ಟ್ ಒನ್, ಇದು ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಒನ್ನು ತುಂಬ ಚೆನ್ನಾಗಿತ್ತು, ಬಟ್ ನನಗಷ್ಟು ಇಷ್ಟ ಆಗಲಿಲ್ಲ. ಯಾಕಂದರೆ ಬ್ಲೌಸು 2 ಶೇಡ್ ಥರ ಕಲರ್ ಕಾಣಿಸ್ತಾ ಇತ್ತು ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸೇಮ್ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್. ಇಲ್ಲ ನಾನು ನೋಡಿ ನಾನು ಯಾವ ಥರ ಗೈಸ್, ನೀವೆಲ್ಲ ಗೆಸ್ ಮಾಡಿ ನಾನು ಯಾವ ಕಲರ್ ಸೀರೆ ತಗೊಂಡೆ ಅಂತ. ನೆಕ್ಸ್ಟ್ ನಾನು ಬಿಲ್ ಮಾಡ್ಸೋಕ್ಕೆ ಅಂತ ಕೆಳಗಡೆ ಬಂದೆ. ಕೆಳಗಡೆನೂ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು, ಗೌನ್ಸು. ಗೈಸ್, ಅಲ್ಲಿಂದ ನಾನು ಲಾಸ್ಟ್ ಮಿನಿಟ್ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ನಾನು ನೆಕ್ಸಸ್ ಮಾಲಿಗೆ ಹೋಗಿದ್ದೆ. ಸೊ ಕುರ್ತಾ ತಗೋಬೇಕಿತ್ತು, ಅದು ಕ್ಲಿಪ್ಪಿಂಗ್ಸ್ ಏನಿಲ್ಲ, ನಾನು ಮರ್ತ್ಬಿಟ್ಟೆ ತಗೊಳ್ಳೋಕ್ಕೆ. ಆಮೇಲೆ ಅಲ್ಲಿಂದ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಫುಡ್ ಕೋರ್ಟಿಗೆ ಹೋದೆ. ಸೊ ಫುಡ್ ಕೋರ್ಟಿಗೆ ಹೋದ್ಮೇಲೆ ಏನು ತಿನ್ನಬೇಕು ಅಂತ ಗೊತ್ತಾಗ್ದಲೆ ಎಟ್ ದ ಎಂಡ್ ಆಫ್ ದ ಡೇ ಸುತ್ತಿ ಬಳಸಿ ನಾನು ಮೆಕ್ಡೊನಾಲ್ಡ್ಸಿಗೆ ಬಂದೆ. ಸೊ ಮೆಕ್ಡೊನಾಲ್ಡ್ಸಲ್ಲಿ ಮೀಲ್ ತಗೊಂಡು ಪೀಸಾಗಿ ಕುತ್ತಿ ಆರಾಮಾಗಿ ಟೇಸ್ಟ್ ತಗೊಂಡು ತಿಂತಾ ಇದ್ದೆ ನಾನು. ಇಲ್ಲಿ ನೀವು ನೋಡಬಹುದು ಗೈಸ್, ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ಬಿಟ್ಟು ನಾನು ನೆಕ್ಸ್ಟ್ ಮೀನಾ ಬಜಾರಿಗೆ ಹೋಗೋಣ ಅಂತ ಆಟೋ ತಗೊಂಡೆ. ಸೊ ಆಟೋಲೆ ಫೋನ್ ಮಾಡಿದೆ, ಎಂಬ್ರಾಯ್ಡ್ರಿ ಮಾಡಿಸ್ತೀನಲ್ಲ ಅಂಕಲ್ಗೆ. ಸೊ ಅಂಕಲ್ ಹೇಳಿದರು, ಇಲ್ಲ ಎಂಬ್ರಾಯ್ಡ್ರಿ ಆಗಿದೆ, ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲೇ ಕೊನೆಗೆ ಮೀನಾ ಬಜಾರಿಗೆ ಹೋಗಿ ಅವ್ರ ಅಂಗಡಿಲೇ ನಾನು ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದೆ. ಶಾಪ್ ಇದೆ ಬಾಂಬೆ ಅಂತ, ಅಲ್ಲೊಂದು ಡ್ರೆಸ್ಸು ಲಾಸ್ಟ್ ಟೈಮ್ ತಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಗೈಸ್, ಇಲ್ಲಿ ನೋಡ್ಬೋದು ಟೇಲರ್ ಅಂಕಲ್. ಸೊ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ರು, ತುಂಬಾ ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ತುಂಬಾ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಂಬ್ರಾಯ್ಡ್ರಿದು ಹ್ಯಾಂಡ್ ವರ್ಕ್ದು. ಗೈಸಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು 2ನೇ ಬ್ಲೌಸ್ಗೂ ಅಷ್ಟೇ ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ನನಗಂತೂ ಇವ್ರ ಎಂಬ್ರಾಯ್ಡ್ರಿ ಸೀರಿಯಸ್ಲಿ ತುಂಬ ಇಷ್ಟ, ತುಂಬ ಫಿನಿಶಿಂಗ್ ಜೊತೆ ಮಾಡ್ತಾರೆ. ಹಾಫ್ ಆ್ಯನ್ ಅವರಲ್ಲಿ ಗೈಸ್ 2 ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ರು. ಸೊ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟು ಆಗಿದ್ಮೇಲೆ ನಾನು ಆಟೋ ಹಿಡ್ಕೊಂಡು ಊರಿಗೆ ಹೋಗಬೇಕಿತ್ತಲ್ಲ, ಸೊ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೆ. ಸೊ ಬಸ್ ಸ್ಟ್ಯಾಂಡ್ ರೀಚ್ ಆಗಿ ಇನ್ನೇನು ಮನೆಗೆ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಗೈಸ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.